ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಐಎಸ್. ಕನ್ನಡದಲ್ಲಿ ಕರೆಂಟ್ ಅಫೇರ್ಸನ್ನು ಪ್ರಸ್ತುತಿಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯಕ್ಕೆ. ಸೊ ನಾವು ಇವತ್ತು ಡಿಸ್ಕಸ್ ಮಾಡೋದಕ್ಕಿಂತ ತೊಗೊಂಡಿರೋ ಟಾಪಿಕ್ ಬಂದು ಡಾಗ್, ಫಿಶ್, ಶಾರ್ಕ್. ಸೊ ಎಲ್ಲಿ ಕಂಡು ಬರುತ್ತೆ ಅನ್ನೋದ್ರ ಬಗ್ಗೆ ನಿಮಗೆಲ್ಲ ಈ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಇತ್ತೀಚೆಗೆ ಅಂದರೆ ಈ ಜುಲೈ ಮಂತಲ್ಲಿ ಇತ್ತೀಚೆಗೆ ಝೂಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ ವಿಜ್ಞಾನಿಗಳು ಅರೇಬಿಯನ್ ಸಮುದ್ರದ, ನಮ್ಮ ಕೇರಳದಲ್ಲಿ ಏನಿದೆ, ಕೇರಳದ ಅರೇಬಿಯನ್ ಸಮುದ್ರದ ಬಾರ್ಡರ್ ಏನಿದೆ, ಕೇರಳದ ಶಕ್ತಿ ಕಲುಂಗರ ಅನ್ನುವಂತಹ ಮೀನುಗಾರಿಕಾ ಬಂದರಿನಲ್ಲಿ ಅಂದರೆ ಡೀಪ್ ಸಿ ವಾಟರ್ನ ಒಂದು ಶಾರ್ಕ್ ಆದಂತಹ ಈ ಡಾಗ್ ಫಿಶನ್ನು ಅಂದರೆ ಸ್ಕ್ವಾಲಾಸ್ ಇಮಾ ಅಂತಲೂ ಕೂಡ ಕರಿತೀವಿ. ಯೂಶಲಿ ಅದರ ಹೆಸರು ಬಂದು ವೈಜ್ಞಾನಿಕವಾದಂಥ ಹೆಸರು ಬಂದು ಸ್ಕ್ವಾಲಾಸ್ ಇಮಾ ಅನ್ನುವಂತಹ ಈ ಡಾಗ್ ಫಿಶ್ ಶಾರ್ಕನ್ನು ಅನ್ವೇಷಣೆಯನ್ನು ಅದು ಕಂಡುಹಿಡಿದಿದ್ದಾರೆ. ಸೊ ಆ ಮೂಲಕ ಈ ಡಾಗ್ ಫಿಶ್ ಶಾರ್ಕ್ ಅನ್ನುವಂಥದ್ದು ಇತ್ತೀಚೆಗೆ ನ್ಯೂಸಲ್ಲಿತ್ತು. ಸೊ ಹಾಗಿದ್ರೆ ಏನಿದು ಡಾಗ್ ಫಿಶ್ ಶಾರ್ಕ್ ಅನ್ನುವಂಥದ್ದು? ಸೊ ಇದು ಯಾವ ಕುಟುಂಬಕ್ಕೆ, ಯಾವ ಪ್ರಾಣಿ ಕುಟುಂಬಕ್ಕೆ ಸೇರಿದೆ? ಸೊ ಇದು ಎಲ್ಲಿ ಕಂಡು ಬರುತ್ತೆ? ಇದ್ರ ಆವಾಸ ಸ್ಥಾನ ಏನು? ಇದ್ರ ಬಗ್ಗೆ ಅಂತ ಮಾಹಿತಿಯನ್ನು ನೆಕ್ಸ್ಟ್. ಸೊ ಇಮೇಜ್ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಯೂಶಲಿ ಈ ರೀತಿಯಲ್ಲಿರುವಂತಹ ಒಂದು ಪ್ರಾಣಿಯನ್ನು ಅಥವಾ ಒಂದು ತಿಮಿಂಗಲವನ್ನು ನಾವು ಡಾಗ್ ಫಿಶ್ ಶಾರ್ಕ್ ಅಂತ ಕರಿತೀವಿ. ಇದು ಒಂದು ಯಾವ ಜಾತಿಗೆ ಸಂಬಂಧಿಸಿದ ಯಾವ ಒಂದು ಕುಟುಂಬ ಜಾತಿ ವ್ಯವಸ್ಥೆಗೆ ಸೇರಿದೆ ಅಂತ ನೋಡೋದಾದರೆ ನೀವು ಇದು ನಿಮಗೆ ಸ್ಕ್ವಾಲಾಸ್ ಅಕಾಂಥಿಯಾಸ್ ಅನ್ನುವಂತಹ ಅಂದರೆ ಸ್ವೈನಿ ಡಾಗ್ ಫಿಶ್ ಅಂತ ಕರಿತೀವಿ. ಅಂದರೆ ಯೂಶಲಿ ಇದು ಡಾಗ್ ಫಿಶ್ ಶಾರ್ಕ್ ಕುಟುಂಬ ಏನಿದೆ, ಇದರಲ್ಲಿ ಅಗಾಧವಾದಂಥ ಒಂದು ಪ್ರಭೇದಗಳು ಕಂಡುಬರುತ್ತೆ. ಈ ಪ್ರಭೇದದಲ್ಲಿ ಯೂಶಲಿ ಒಂದು ಕಂಡುಬರುವಂಥದ್ದು ಸ್ಕ್ವಾಲಾಸ್ ಅಕಾಂಥಿಯಾಸ್ ಅನ್ನುವಂತಹ ಒಂದು ಜಾತಿ ವೈವಿಧ್ಯತೆ. ಅಂದರೆ ಈ ಅಂದರೆ ಈ ಏನೊಂದು ಡಾಗ್ ಫಿಶ್ ಶಾರ್ಕ್ ಅಂತ ಕರಿತೀವಿ, ಇದರಲ್ಲಿ ಕಂಡುಬರುವಂತಹ ಒಂದು ವೈವಿಧ್ಯ ಅಂತ ಹೇಳ್ಬರುವಂಥದ್ದು. ಸೊ ಇನ್ನು ಗಾತ್ರ ನೋಡಿದಾಗ ಇದು ತುಲನಾತ್ಮಕವಾಗಿ ಸಣ್ಣದಾಗಿರುತ್ತೆ. ಅಂದರೆ ದೊಡ್ಡ ಇದಿದಂತ ನಮಗೆಲ್ಲ ಏನು ಕಾನ್ಸೆಪ್ಟ್ ಅಂದರೆ ಶಾರ್ಕ್ ಅಂದರೆ ತುಂಬ ಬೃಹದಾಕಾರವಾಗಿರುತ್ತೆ ಅನ್ನುವಂಥದ್ದು. ಬಟ್ ಈ ಡಾಗ್ ಫಿಶ್ ಶಾರ್ಕ್ ಏನಿರುತ್ತವೆ ಕಂಪೇರ್ ಟು ಅದರ್ ಶಾರ್ಕ್ ಕಂಪೇರ್ ಮಾಡಿದ್ರೆ ಯೂಶಲಿ ಇವು ಸಣ್ಣ ಗಾತ್ರದಲ್ಲಿರುತ್ತೆ. ಇಮೇಜಲ್ಲಿ ನೀವು ನೋಡ್ಬೋದು, ಇದು ತುಂಬ ಇಲ್ಲಿ ಎನ್ಲಾರ್ಜ್ ಆಗಿರುತ್ತೆ. ಬಟ್ ರಿಯಲ್ ಆಗಿ ನೋಡಿದಾಗ ಈ ಕೆಲವು ಸಲ ಈ ಶಾರ್ಕ್ಗಳು ತುಂಬಾ ಸಣ್ಣದಾಗಿರುತ್ತೆ. ಅಂದರೆ 2ರಿಂದ 3.5 ಅಡಿಯವರೆಗೂ ಅಥವಾ 0.6ಇಂದ 1.1 ಮೀಟರ್ವರೆಗೂ ಕೂಡ ಉದ್ದ ಇರುತ್ತೆ. ಸೊ ದೊಡ್ಡ ಮಟ್ಟದಲ್ಲಿ ಏನಿರಲ್ಲ. ಆ್ಯಂಡ್ ಇದ್ರ ಜೊತೆಗೆ ಈ ಗೋಚರತೆ ಅಥವಾ ಹೇಗೆ ಕಂಡು ಬರುತ್ತೆ ಅಂತ ನೋಡಿದ್ರೆ ಯೂಶಲಿ ಡಾರ್ಸಲ್ ಫಿನ್ಗಳು ಅಂತವೆ. 2 ಡಾರ್ಸಲ್ ಫಿನ್ಗಳ ಜೊತೆಗೆ ಇದು ವಿಶಿಷ್ಟವಾದಂತಹ ನೋಟವನ್ನು ಹೊಂದಿರುತ್ತೆ. ಪ್ರತಿಯೊಂದು ಬೆನ್ನು ಮೂಳೆಯೊಂದಿಗೆ ಅಂದರೆ ಯೂಶಲಿ ಬೆನ್ನು ಮೂಳೆಯೊಂದಿಗೆ ಇದು ಸಜ್ಜವನ್ನು ಕೊಂಡಿರುತ್ತೆ. ಇದರ ದೇಹವು ತುಂಬ ತೆಳ್ಳಗಿರುತ್ತೆ. ಇದ್ರ ಚರ್ಮ ಹೊರಟಾದಂತಹ ಮತ್ತು ಮರುಳುಕಾಗದ ಅಂತ ಏನು ಕರಿತೀವಿ, ಸಾಲ್ಟ್ ಪೇಪರ್ ಅಂತ ಕರಿತೀವಿ, ಯೂಶಲಿ ಅಂತಹ ದಂತಗಳಿಂದ ಮುಚ್ಚಲ್ಪಟ್ಟಿರುತ್ತೆ. ಇದು ಯೂಶಲಿ ಆ ರೀತಿಯಾದಂಥ ಒಂದು ಗೋಚರತೆಯನ್ನು ಹೊಂದಿರುತ್ತೆ. ಇನ್ನು ಇದ್ರ ಬಣ್ಣ ನೋಡೋದಾದರೆ ಯಾವ ಬಣ್ಣವನ್ನು ಹೊಂದಿರುತ್ತೆ ಅಂತ ನೋಡೋದಾದರೆ ಯೂಶಲಿ ಇದು ಮೇಲ್ಭಾಗದಲ್ಲಿ ಬೂದು ಅಥವಾ ಕಂದು ಬಣ್ಣವನ್ನು ಹೊಂದಿರುತ್ತೆ. ಸೊ ಅಂದರೆ ಈ ಏನು ನಾವು ಅಪ್ಪರ್ ಪೋರ್ಷನ್ ಅಂತ ಕರಿತೀವಿ, ಈ ಪೋರ್ಷನಲ್ಲಿ ಯೂಶಲಿ ಬೂದು ಅಥವಾ ಕಂದು ಬಣ್ಣವನ್ನು ಹೊಂದಿರುತ್ತೆ. ಆ್ಯಂಡ್ ಕೆಳಭಾಗದಲ್ಲಿ ತೆಳು ಬಣ್ಣವನ್ನು, ಅಂದರೆ ಯೂಶಲಿ ಕಂದು ಅಥವಾ ಬೂದು ಇರೋದು, ಅದರದೇ ಆದಂಥ ಒಂದು ತೆಳು ಬಣ್ಣವನ್ನು ಈ ಡಾಗ್ ಫಿಶ್ ಶಾರ್ಕು. ಸೊ ಇನ್ನು ಜಾಗತಿಕವಾಗಿ ಇದೆಲ್ಲೆಲ್ಲಿ ಕಂಡು ಬರುತ್ತೆ ಅಂತ ನೋಡೋದಾದರೆ ಈ ಡಾಗ್ ಫಿಶ್ ಶಾರ್ಕ್ಗಳು ಯೂಶಲಿ ಇದನ್ನು ಪ್ರಪಂಚದಾದ್ಯಂತ ಸಮಶೀತೋಷ್ಣ ಅಥವಾ ಸಬ್ ಆರ್ಟಿಕ್ ನೀರು ಅಂತ ಏನು ಕರಿತೀವಿ, ಯೂಶಲಿ ಅಂತಹ ಒಂದು ಡೀಪ್ ಸಿ ವಾಟರ್ನಲ್ಲಿ ಕಂಡು ಬರುತ್ತೆ. ಅಂದರೆ ಕರಾವಳಿ ಮತ್ತು ಆಳವಾದ ಅದು ಇನ್ನು ಕಡಲಾಚೆಯ ನೀರಿನಲ್ಲಿ ಕೂಡ ಇದು ಕಂಡು ಬರುತ್ತೆ. ಅಂದರೆ ಯೂಶಲಿ ಸಮುದ್ರದ ಈ ಕರಾವಳಿ ಭಾಗಗಳಲ್ಲಿ, ಅಂದರೆ ಎಲ್ಲೆಲ್ಲಿ ಸಮಶೀತೋಷ್ಣ ಮತ್ತು ಸಬ್ ಆರ್ಟಿಕ್ ನೀರಿನಲ್ಲಿ ಅಥವಾ ವಾಟರ್ನಲ್ಲಿ, ಯೂಶಲಿ ಸಾಗರದಲ್ಲಿ ಈ ಡಾಗ್ ಫಿಶ್ ಶಾರ್ಕ್ಗಳು ಕಂಡು ಬರುತ್ತೆ. ಆ್ಯಂಡ್ ಇವು ನಾಟ್ ಶಾಲೋ ವಾಟರ್ಸ್, ಅಂದರೆ ಯೂಶಲಿ ಮೇಲೆ ಇರುವಂತಹ ಪ್ರಾಣಿಗಳಲ್ಲ, ಅಂದರೆ ಡೀಪ್ ಸಿ ವಾಟರ್ಸ್ ಅಂದರೆ ನೀರು ಆಳದಲ್ಲಿ, ಅಂದರೆ ಸಮುದ್ರದ ಆಳದಲ್ಲಿ ಯೂಶಲಿ ಈ ಡಾಗ್ ಫಿಶ್ಗಳು ಕಂಡು ಬರುತ್ತವೆ, ಡಾಗ್ ಫಿಶ್ ಶಾರ್ಕ್ಗಳು ಕಂಡು ಬರುತ್ತೆ. ಸೊ ಇದು ತಂಪಾದ ನೀರನ್ನು ಬಯಸುತ್ತೆ. ಯೂಶಲಿ ಆವಾಸ ಸ್ಥಾನ ನೋಡೋದಾದರೆ ಯೂಶಲಿ ನಿಮಗೆ ಈ ಮೀನುಗಳು ತಂಪಾದ ನೀರನ್ನು ವಾರ್ಮ್ ವಾಟರ್ನ ಇದು ಬಯಸೋದಿಲ್ಲ. ಇದು ಎಲ್ಲಿ ವಾಸ ಮಾಡುತ್ತೆ ಅಂತ ಯೂಶಲಿ ತಂಪು ವಾಟರ್, ಅಂದರೆ ತಂಪು ನೀರನ್ನು ಹೊಂದಿರುವಂತಹ ಇದು ಮೇಲ್ಮೈಯಿಂದ ಸುಮಾರು 3300 ಅಡಿಗಳಷ್ಟು ಆಳದವರೆಗೆ ಇವು ಅಲ್ಲಿವರೆಗೂ ಕೂಡ ಕಂಡು ಬರುತ್ತೆ. ಅಂದರೆ ಅಲ್ಲಿವರೆಗೂ ಕೂಡ ಇವು ತನ್ನ ಆವಾಸ ಸ್ಥಾನವನ್ನು ಹೊಂದಿರುತ್ತೆ. ಅಂದರೆ ಅಷ್ಟು ಡೀಪ್ ವಾಟರ್ಸಲ್ಲೂ ಕೂಡ ಇವು ವಾಸವನ್ನು ಮಾಡ್ತವೆ. ಇನ್ನು ಆಹಾರ ನೋಡೋದಾದರೆ ಇವಕ್ಕೆ ಯಾವ್ಯಾವ ನಡವಳಿಕೆ ಅಥವಾ ಆಹಾರ ಪದ್ಧತಿಯನ್ನು ನೋಡೋದಾದರೆ ಯೂಶಲಿ ಇವು ಫೀಡರ್ಗಳು ಅಂತ ಏನು ಕರಿತೀವಿ, ಅದು ಮೀನಾಗಿರ್ಬೋದು, ಸ್ಕ್ವಿಡ್ಸ್ ಆಗಿರ್ಬೋದು, ಅಥವಾ ಈ ಕಠಿಣ ಚರ್ಮಿಗಳು ಅಂತ ಕರಿತೀವಿ, ಅಂದರೆ ಹಾರ್ಡ್ ಶೆಲ್ಸ್ ಏನು ಹೊಂದಿರ್ತವೆ, ಅಂದರೆ ತಮ್ಮ ಹೊರಭಾಗವನ್ನು, ದೇಹದ ಹೊರಭಾಗದ ಕಠಿಣವಾದಂಥ ಹೊರಭಾಗವನ್ನು ಹೊಂದಿರುವಂಥನ್ನ ಯೂಶಲಿ ಕಠಿಣ ಚರ್ಮಿಗಳು ಅಂತ ಕರಿತೀವಿ. ಅಂತಹ ಪ್ರಾಣಿಗಳನ್ನು ಅಂದರೆ ಈಡಿ ಆಗಿರ್ಬೋದು, ಅದರ್ ಸ್ಕ್ವಿಡ್ಸ್ ಅಥವಾ ಮೀನುಗಳು, ಇವೆಲ್ಲವನ್ನು ಕೂಡ ಇದು ಭಕ್ಷ್ಯವನ್ನು ಮಾಡುತ್ತೆ. ಸೊ ಇದಿಷ್ಟು ಅದರ ಆಹಾರ ಪದ್ಧತಿ. ಇನ್ನು ಸಂತಾನೋತ್ಪತ್ತಿ ಬಗ್ಗೆ ತಿಳ್ಕೊಳ್ಳೋದಾದರೆ ಇದನ್ನು ಓವೋವಿವಿಪರಸ್ ಅಂತ ಕರಿತೀವಿ, ಅಂದರೆ ಓವೋವಿವಿಪರಸ್ ಅಂತ ಕರಿತೀವಿ. ಅಂದರೆ ಯೂಶಲಿ ಇವು ಯೌವನದಲ್ಲಿ ತಮ್ಮ ಜನ್ಮವನ್ನು ನೀಡ್ತವೆ, ಅಂದರೆ ಮರಿಗಳಿಗೆ ಅಥವಾ ತಮ್ಮ ಮುಂದಿನ ಪೀಳಿಗೆಯನ್ನು ತಾವು ಯೌವನದಲ್ಲಿದ್ದಾಗ ಜನ್ಮವನ್ನು ನೀಡ್ತವೆ. ಅದ್ರ ಜೊತೆಗೆ ಈ ಭ್ರೂಣಗಳು ಮೊಟ್ಟೆಯೊಳಗೆ ಬೆಳವಣಿಗೆ ಆಗುತ್ತೆ.
ಸೊ ಅಂದರೆ ಮೊಟ್ಟೆ ಒಡೆಯಲು ಸಿದ್ಧ ಆಗೋವರೆಗೆ ಇವು ತಾಯಿಯ ದೇಹದಲ್ಲೇ ಇರುತ್ತೆ. ಯಾವಾಗ ಅದು ಇನ್ನೇನು ಲೈಕ್ ಪೂರ್ತಿ ಅದು ಒಂದು ಟೈಮ್ ಪೀರಿಯಡ್ ತುಂಬಿದ ಸಮಯದಲ್ಲಿ ಮೊಟ್ಟೆಯನ್ನು ಹೊರ ಹಾಕಲಾಗುತ್ತೆ. ಆ ಮೊಟ್ಟೆಗಳಿಂದ ಮರಿಗಳು ಯೂಶ್ವಲಿ ಹೊರಡು ಬರ್ತವೆ. ಸೊ ಯೂಶ್ವಲಿ ಮರಿಗಳು ಹಾಕೋದಿಲ್ಲ, ಇದು ಮೊಟ್ಟೆಗಳ ಮೂಲಕ ಬರುತ್ತೆ. ಅದಕ್ಕೆ ಇದನ್ನು ಓವೋವಿವಿಪರಸ್ ಅಂತ ಕರಿತೀವಿ. ಸೊ ಆ ಕಾನ್ಸೆಪ್ಟ್ ಕೂಡ ನಿಮ್ಗೆ ಗೊತ್ತಿರಬೇಕಾಗತ್ತೆ. ಇನ್ನು ಗರ್ಭಾವಸ್ಥೆಯ ಅವಧಿ ನೋಡೋದಾದರೆ, ಟೈಮ್ ಪೀರಿಯಡ್ ನೋಡೋದಾದರೆ ಯೂಶ್ವಲಿ ಇದು 24 ಮಂತ್ಸ್ ಇರುತ್ತೆ. ಸೊ ಅಂದರೆ 24 ಮಂತ್ಸು ಹೆಗ್ಗಿಂದ ಮೊಟ್ಟೆಯಿಂದ ಹೊಡೆದು ಹೊರಬರೋದಕ್ಕೆ ತೆಗೆದುಕೊಳ್ಳುವಂತಹ ಒಂದು ಲೈಕ್ ಅಂದರೆ ಬೇಸಿಕ್ ಶೈಶವಾವಸ್ಥೆಯಿಂದ ಹಿಡಿದು ಒಂದು ಮೊಟ್ಟೆ ಹೊಡೆದು ಹೊರಬರೋದಕ್ಕೂ 24 ಅವರ್ಸು ಇದು ಮಂತನ್ನು ತೆಗೆದುಕೊಳ್ಳುತ್ತೆ. 24 ಮಂತ್ಸ್ ಟೈಮನ್ನು ತೆಗೆದುಕೊಳ್ಳುತ್ತೆ. ಏನಕ್ಕೆ ಸಂರಕ್ಷಣೆ ನೋಡಿದಾಗ ಇದು ಯೂಶ್ವಲಿ ಅತಿ ಮಿತಿಮೀರಿದಂತಹ ಮೀನುಗಾರಿಕೆಯನ್ನು ಮಾಡಲಾಗ್ತಾ ಇದೆ. ಯಾಕೆಂದರೆ ಈ ಡಾಗ್ ಫಿಶ್ ಶಾರ್ಕ್ ಏನಿದೆ ಇದರಲ್ಲಿ ಯೂಶ್ವಲಿ ಒಂದು ಎಣ್ಣೆಗೋಸ್ಕರ ಅಂದರೆ ಯಕೃತ್ತಿನ ಎಣ್ಣೆ ಅಂತ ಕರಿತೀವಿ. ಅಂದರೆ ಇದನ್ನು ಯೂಶ್ವಲಿ ಚೈನೀಸ್ ಮೆಡಿಸಿನ್ನು ಅಥವಾ ಅದರ್ ನೇಟಿವ್ ಇದರಲ್ಲಿರುವಂತಹ ಮೆಡಿಸಿನ್ಗಳಲ್ಲಿ ಅಥವಾ ಲೈಕ್ ನೇಟಿವ್ ಪ್ಲೇಸಸಲ್ಲಿ ಏನು ಮೆಡಿಸಿನ್ ಮಾಡ್ತಾರೆ ಆ ಮೆಡಿಸಿನ್ಗಳಲ್ಲಿ ಯೂಶ್ವಲಿ ಇದನ್ನು ಬಳಸ್ತಾರೆ. ಸೊ ಅದರಿಂದಾಗಿ ಅಂದರೆ ಇದನ್ನು ಮಾಂಸಕ್ಕೂ ಕೂಡ ಬೇಟೆ ಆಡ್ತಾರೆ, ಅದ್ರ ಜೊತೆಗೆ ಒಂದು ಯಕೃತ್ತಿನ ಎಣ್ಣೆಗೋಸ್ಕರ ಬೇಟೆ ಆಡ್ತಿರೋದ್ರಿಂದ ಇದನ್ನು ಲೈಕ್ ಒಂದು ಆ ರೀಪ್ರೊಡಕ್ಷನ್ ಏನು ರೇಟ್ ಇದೆ ಅದಕ್ಕಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ಬೇಟೆ ಆಡ್ತಿರೋದ್ರಿಂದ ಇವುಗಳ ಸಂಖ್ಯೆ ತೀರಾ ಒಂದು ಅಧೋಗತಿನಲ್ಲಿ ಕುಸಿದು ಬರ್ತಾ ಇದೆ. ಸೊ ಅದರಿಂದಾಗಿ ಇವನ್ನು ಉಳಿಸಬೇಕಾಗಿದೆ, ಸಂರಕ್ಷಣೆ ಮಾಡಬೇಕಾಗಿದೆ ಅಂತಹ ಒಂದು ಕೂಗು ಕೂಡ ಕೇಳಿ ಬರ್ತಾ ಇದೆ. ಸೊ ಇತ್ತೀಚೆಗೆ ಡಾಗ್ ಫಿಶ್ ಶಾರ್ಕ್ಗಳನ್ನು ಸಂರಕ್ಷಣೆ ಮಾಡೋದಕ್ಕೆ ಮತ್ತು ಸುಸ್ಥಿರ ಮೀನುಗಾರಿಕೆ ಅಭ್ಯಾಸಗಳನ್ನು ಉತ್ತೇಜನ ಮಾಡೋದಕ್ಕೆ ವಿವಿಧ ಸಂರಕ್ಷಣಾ ಕ್ರಮಗಳನ್ನು ವಿವಿಧ ಪ್ರದೇಶಗಳಲ್ಲಿ ಹಮ್ಮಿಕೊಳ್ಳಲಾಗ್ತಾ ಇದೆ. ಸೊ ಅಂದರೆ ಭಾರತ ಆಗಿರ್ಬೋದು ಅಥವಾ ಬೇರೆ ಬೇರೆ ಇದಾಗಿರ್ಬೋದು ಅಥವಾ UN ವಾಟರ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಸಂಸ್ಥೆಗಳು ಬೇರೆ ಬೇರೆ ಪ್ಲೇಸ್ನಲ್ಲಿ ಇವನ್ನ ಲೈಕ್ ಸಂರಕ್ಷಣೆ ಮಾಡೋದಕ್ಕೆ ಕನ್ಸರ್ವೇಷನ್ ಮಾಡೋದಕ್ಕೋಸ್ಕರ ಇನ್ನೂ ಹೆಚ್ಚಿನ ಒಂದು ಇದನ್ನು ಯೂಶ್ವಲಿ ತರ್ತಾ ಇದ್ದಾರೆ. ಅಂದರೆ ಎಷ್ಟೊಂದು ಡಿಸಿಷನ್ಸು ಅಥವಾ ಲೈಕ್ ಪಾಲಿಸೀಸು ಕ್ರಮಗಳನ್ನೆಲ್ಲವನ್ನು ಕೂಡ ಹಮ್ಮಿಕೊಳ್ತಾ ಇದ್ದಾರೆ. ಸೊ ಇದ್ರ ಜೊತೆಗೆ ಈ ಡಾಗ್ ಫಿಶ್ಗಳು ಯಾವುದೇ ಸಮಯದಲ್ಲಿ ಕೂಡ ಹೊಂದ್ಕೊಳ್ಬಳ್ತವೆ. ಅಂದರೆ ಯಾವುದೇ ನೀರಲ್ಲಿ ಯೂಶ್ವಲಿ ಅಂದರೆ ವಾರ್ಮ್ ವಾಟರ್ ಒಂದು ಬಿಟ್ಟು ಕೋಲ್ಡ್ ವಾಟರಲ್ಲಿ ಅದು ಯಾವುದೇ ಪ್ಲೇಸಸ್ ಆದರೂ ಕೂಡ ಯೂಶ್ವಲಿ ಇದು ಬದುಕುತ್ತೆ. ಆ್ಯಂಡ್ ಒಂದು ಬಿಗ್ ಎನ್ವೈರನ್ಮೆಂಟಲ್ಲಿ ಕೂಡ ಬದುಕೋದಕ್ಕೆ ಇವು ಇಷ್ಟಪಡ್ತವೆ. ಆ್ಯಂಡ್ ಇವು ಹಲವಾರು ದಶಕಗಳವರೆಗೂ ಕೂಡ ಬದುಕ್ತವೆ. ಅಂದರೆ ಫಾರ್ ಎಕ್ಸಾಂಪಲ್ ಇವು ಒಂದು ಲೈಕ್ ಒಂದು ಮೆಚ್ಯೂರ್ಡ್ ಶಾರ್ಕ್ ಏನಿರುತ್ತೆ 40ರಿಂದ ಅಥವಾ 40ರಿಂದ ಒಂದು 50 ವರ್ಷಗಳು ಕೂಡ ಈ ಶಾರ್ಕ್ಗಳು ಬದುಕ್ತವೆ. ಸೊ ಅಂದರೆ ಇದು ದೀರ್ಘಾಯುಷ್ಯ ಪ್ರಾಣಿಗಳಾಗಿರ್ತವೆ. ಸೊ ಅದು ಕೂಡ ಕಾನ್ಸೆಪ್ಟ್ ನಮಗೆ ಗೊತ್ತು. ಡಾಗ್ ಫಿಶ್ ಶಾರ್ಕ್ ಸಂಬಂಧಪಟ್ಟಂತಹ ಮಾಹಿತಿ. ಮೇ ಬಿ ಡಾಗ್ ಫಿಶ್ ಶಾರ್ಕ್ ಯಾವ ಕುಟುಂಬಕ್ಕೆ ಸೇರಿದ್ದು ಅಂತ ನಾವು ಕೇಳ್ಬೋದು ಅಥವಾ ಎಲ್ಲಿ ಕಂಡು ಬರ್ತು ಅಂತ ಕೇಳ್ಬೋದು. ಇದ್ರ ಬಗ್ಗೆ ಸ್ವಲ್ಪ ಜ್ಞಾಪನ ಇಲ್ಲ. ಅಂದರೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಯಾವಾಗ ಏನು ಕೇಳ್ತಾರೆ ಅಂತ ಗೊತ್ತಿರೋಲ್ಲ ನಮಗೆ. ಸೊ ಅದೆಲ್ಲ ದೃಷ್ಟಿಯಿಂದಾಗಿ ಇತ್ತೀಚೆಗೆ ಕೇರಳದಲ್ಲಿ ಲೈಕ್ ಝುವಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ವಿಜ್ಞಾನಿಗಳು ಕೇರಳದಲ್ಲಿ ಈ ಡಾಗ್ ಫಿಶ್ ಶಾರ್ಕನ್ನು ಕಂಡುಹಿಡಿದಿದ್ದಾರೆ. ಇದು ಶಾಲೋ ವಾಟರ್ ಶಾರ್ಕ್ ಅದು ಲೈಕ್ ಕ್ರೀಚರ್ ಅಥವಾ ಡೀಪ್ ವಾಟರ್ ಸೀನಲ್ಲಿ ಕಂಡು ಬರುತ್ತೆ ಅಂತ ಕೇಳಿದಾಗ ಅದು ಡೀಪ್ ವಾಟರ್ ಸೀನಲ್ಲಿ ಮಾತ್ರ ಕಂಡು ಬರುವಂತಹದ್ದು. ಆ್ಯಂಡ್ ಭಾರತದಲ್ಲಿ ಇತ್ತೀಚೆಗೆ ಕೇರಳದ ಕರಾವಳಿನಲ್ಲಿ ಕಂಡುಹಿಡಿದಾರೆ. ಇದಕ್ಕೆ ಮುಂಚೆ ಬೇರೆ ಎಲ್ಲ ಕಂಡು ಬರ್ತಿರಲಿಲ್ಲ, ಈಗ ಅಲ್ಲಿ ಕಂಡುಹಿಡಿದಿದ್ದಾರೆ. ಈ ರೀತಿಯಾದಂಥ ಒಂದು ಕಾನ್ಸೆಪ್ಟ್ ಮಾಹಿತಿ ನಿಮಗೆ ತಿಳಿದಿರಲಿ. ಸೊ ಈ ಮಾಹಿತಿಯೊಂದಿಗೆ ಈ ವಿಡಿಯೋ ನಿಮಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.